ಸ್ನೇಹಿತರೆ, ಕಾರವಾರದ ಪತಂಜಲಿ ಯೋಗ ಸಮಿತಿಯ ಸದಸ್ಯರು ಮಹಾದೇವ ದೇವಸ್ಥಾನದ ಸಭಾಮಂಟಪದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿದರು. ಈ ಕಾರ್ಯಕ್ರಮದ ರೂವಾರಿ ಮಹಿಳಾ ಯೋಗ ಸಮಿತಿ ಕಾರವಾರ ತಾಲೂಕು ಪ್ರಭಾರಿ ಸುಮಾ ನಾಯಕ್ರವರು ನನ್ನ ಅಕ್ಕ ಆಗಿರುವುದರಿಂದ ಈ ಕಾರ್ಯಕ್ರಮದ ಸಂಕ್ಷಿಪ್ತ ರೂಪವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಶಿರೋಮಣಿ ಆಚಾರ್ಯ ಬಾಲಕೃಷ್ಣಜಿ ಮತ್ತು ಸ್ತ್ರೀ ಶಕ್ತಿ ಕೇಂದ್ರವಾಗಿರುವ ಸಾಧ್ವಿ ದೇವಪ್ರಿಯಜಿ ಅವರ ಪಾದಕಮಲಗಳಿಗೆ ವಂದಿಸುತ್ತಾ, ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಪತಂಜಲಿ ಮಹಿಳಾ ಯೋಗ ಸಮಿತಿ ಕಾರವಾರ ಇವರು ಆಯೋಜಿಸಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇಂದು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಹಿಳಾ ಮಣಿಗಳಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈಗ ಈ ಸಮಾರಂಭಕ್ಕೆ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ದಿಯಾ ತಳೇಕರ್ ಮೇಡಮ್ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಪ್ನಾ ಗುಂಗಿ ಮೇಡಮ್ ಅವರು ಸಹ ಉದ್ಘಾಟಕರಾಗಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀಮತಿ ಯಮುನಾ ಶೇಖ್ ಮೇಡಮ್ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಶ್ರೀಮತಿ ಸುಮಾ ನಾಯಕ್ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿದ್ಯೆಗೆ ಸರಸ್ವತಿ, ಸಂಪತ್ತಿಗೆ ಲಕ್ಷ್ಮಿ, ಶಕ್ತಿಗೆ ಪಾರ್ವತಿ, ಎಲ್ಲಕ್ಕೂ ಮಿಗಿಲಾಗಿ ನಮಗೆ ಜನ್ಮ ಕೊಟ್ಟ ತಾಯಿ ಹೆಣ್ಣು. ಇಂಥ ಲೋಕಮಾತೆಗೆ ಕೋಟಿ ನಮನವನ್ನು ಸಲ್ಲಿಸುತ್ತಾ ಇಂದಿನ ಈ ಸಮಾರಂಭವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಇಂದಿನ ಈ ಸಮಾರಂಭಕ್ಕೆ ಪ್ರಾರ್ಥನೆಯೊಂದಿಗೆ ಗೀತಾ ಭಟ್ ಮತ್ತು ಲತಾ ಭಟ್ ಅವರು ಪ್ರಾರ್ಥನೆಯನ್ನು ಹೇಳುವುದರೊಂದಿಗೆ ಆರಂಭಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. गाये गणपति जगवंदना, गाये गणपति जगवंदना, शंकर सुमन भवानी नंदन. ಇಲ್ಲಿನ ಮಹಾದೇವ ದೇವಸ್ಥಾನದ ಕಮಿಟಿಯ ಸದಸ್ಯೆ ನ್ಯಾಯವಾದಿ ಶ್ರೀಮತಿ ಸಪ್ನಾ ಗುನುಗಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಮಿಟಿಯ ಸದಸ್ಯರಾದ ಶ್ರೀಮತಿ ದಿಯಾ ತಳೇಕರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀಮತಿ ಪೂರ್ಣಿಮಾರವರ ನಿರೂಪಣೆಯಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ಅತಿಥಿಗಳಾದ ಉತ್ತರ ಕನ್ನಡ ಮಹಿಳಾ ಯೋಗ ಸಮಿತಿಯ ಮಾಜಿ ಜಿಲ್ಲಾ ಪ್ರಭಾರಿ ಯಮುನಾ ಶೇಟ್ ಮತ್ತು ಬರಹಗಾರ್ತಿ ಹಾಗೂ ಬಹುಮುಖ ಪ್ರತಿಭೆಯುಳ್ಳ ಶೋಭಾ ಭಂಡಾರಿ ಅವರಿಗೆ ಫಲಪುಷ್ಪ ನೀಡಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಆನಂತರ ಯೋಗ ಕ್ಲಾಸಿನ ಮಹಿಳೆಯರು
ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ
ಬಂದೆ. ಸಾರಿ, ಇವತ್ತು ಭಾಳ ಲೇಟ್ ಆಯ್ತು. ಅದು ನೀವು ಸಿಕ್ ಮಾಡ್ಕೊಳ್ಬೇಡ್ರಿ. ನಿಮ್ಗೊಂದು ವಿಷಯ ಹೇಳೋದುಂಟು ನಿಮಗೆ. ಏನೇ ಇಷ್ಟೊತ್ತು ಎಲ್ಲಿದ್ದೀನಿ ನೀನು? ಯಾಕೆ ಇಷ್ಟು ಲೇಟು? ಮತ್ತೆ ಏನಂತ ವಿಷಯ? ಸ್ವಲ್ಪ ಸಮಾಧಾನ. ಅವ್ಳು ಹೇಳ್ತಾಳಲ್ಲ, ಯಾಕೆ ಇಷ್ಟು ಮಾಡ್ತೀವಿ? ಅಪ್ಪ ಅಮ್ಮ, ಇವತ್ತೇ ನಮ್ಮ ಕಾಲೇಜ್ನಲ್ಲಿ ಒಂದು ಸೆಮಿನಾರ್ ಇತ್ತು. ಡೆಲ್ಲಿಯಿಂದ ಒಬ್ಬರು ಮೆಂಟರ್ ಬಂದಿದ್ರು. ಅವರು ಕರಿಯರ್ ಸೆಕ್ಯೂರಿಟಿ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಾ ಇದ್ರು. ಅದು ನಮಗೆ ಮುಂದಿನ ಶಿಕ್ಷಣ ಎಕ್ಸಾಂಪಲ್ IAS ಎಕ್ಸಾಮ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಂದ್ರೆ ಏನು? ಕರಿಯರ್ ಸೆಕ್ಯೂರಿಟಿ ಪ್ರೋಗ್ರಾಮ್ ಅಂದ್ರೆ ಸ್ಕಾಲರ್ಶಿಪ್ಸ್ ಎಕ್ಸಾಮ್ಸ್ ಇರುತ್ತೆ. ಆ ಎಕ್ಸಾಮ್ ಅನ್ನು ಕಟ್ಟಿ ನಮ್ಮ ಪ್ರತಿಭೆ ಪ್ರಕಾರ ನಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಆ ಸ್ಕಾಲರ್ಶಿಪ್ ನಮಗೆ ಮುಂದಿನ ಶಿಕ್ಷಣಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದೇ ಎಕ್ಸಾಮ್ ಇರಲಿ, IAS ಇರಲಿ, ಇಲ್ಲ ಯಾವುದೇ IPS ಇರಲಿ, ಈ ಸ್ಕಾಲರ್ಶಿಪ್ ಇಂದ ನಮ್ಗೆ ಈಸಿ ಆಗುತ್ತೆ ಎಕ್ಸಾಮ್ ಬರಲಿಕ್ಕೆ. ಒಳ್ಳೆ ವಿಷಯ ಕೇಳಿದೆ. ಸಾಕು ಸಾಕು, IAS PS ಮಾಡಿದ ನೀನು ಸಾಕು. ಒಳಗೆ ನಡಿ, ಈಗ ಕೊನೆಯಾಗಿದೆ. ಬೇಕಾದಷ್ಟು ಕೆಲಸ ಇದೆ. ಅಲ್ಲ, ನೀನು IAS ಮಾಡಿ ಏನ್ ಮಾಡ್ತೀಯಾ? ನಾಳೆ ಮದುವೆ ಆಗಿ ಗಂಡನ ಮನೆಗೆ ಹೋಗೋಳು. IAS ಮಾಡೋದಾದ್ರೆ ನಮ್ಮ ಗುಂಡನ್ ಮಾಡ್ರಿ. ಅವನು ಗಂಡ ಮಗ. ನಾಳೆ ನಮ್ಮನ್ನ ಸಾಕೊಂಡು ಚೆನ್ನಾಗಿ ನೋಡ್ಕೊಳ್ಳೋನು ಅವನೇ. ಇವಳೇನು ಹೆಣ್ಣು ಮಗು. ಇವತ್ತು ಮದುವೆ ಆದ್ರೆ ನಾಳೆ ಗಂಡನ ಮನೆಗೆ ಹೋಗ್ಬಿಡ್ತಾಳೆ. ಹಂಗೆಲ್ಲ ವಿಚಾರ ಮಾಡ್ಬೇಡ. ಹೆಣ್ಣಾದ್ರೇನು ಅವಳಿಗೊಂದು ಅವಕಾಶ ಕೊಡ್ಬೇಕಾದೇನೋ. ಆ ಥರ ವಿಚಾರ ಮಾಡ್ಬೇಡ. ಅಪ್ಪ ಮಗ ಏನ್ ಮಾಡ್ಬೇಡ, ಬಾಯಾರಿ ಮಾಡ್ಬೇಡ. ಈ ಕೆಲಸ ಮಾಡ್ಕೊಂಡ್ಬಿಡ್ತೀವಿ. ಅಮ್ಮ ಅಮ್ಮ, ಆಮೇಲೆ ಅಯ್ಯೋ ನನ್ನ ರಾಜ್ಕುಮಾರ, ನನ್ನ ಬಂಗಾರ. ಕಾರ್ಯಕ್ರಮದ ಕೊನೆಯಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರು ಸಂಗೀತದ ತಾಳಕ್ಕೆ ಹೆಜ್ಜೆ ಹಾಕುತ್ತಾ ಸಂಭ್ರಮಿಸಿದರು. ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ. ಮಹಿಳೆಯರ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿನ ಅವರ ಸಾಧನೆ ಮತ್ತು ಸಮಾಜಕ್ಕೆ ಅವರ ಕೊಡುಗೆಗಳನ್ನು ಗುರುತಿಸಿ ಸಂಭ್ರಮಿಸುವ ದಿನ ಇದಾಗಿದೆ. ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಬೇಕಾದ ಅಂಶಗಳನ್ನು ಚರ್ಚಿಸಿ ಹೆಚ್ಚಿನ ಆದ್ಯತೆಗಳನ್ನು ಪಡೆದುಕೊಳ್ಳಲು ಸದಾವಕಾಶ ಇದಾಗಿದೆ. ಪತಂಜಲಿ ಯೋಗ ಕಾರವಾರ ತಾಲೂಕು ಮಹಿಳಾ ಸಮಿತಿಯು ಮಹಿಳೆಯರ ಆರೋಗ್ಯ ಮತ್ತು ಸಬಲೀಕರಣಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುವಲ್ಲಿ ದಾಪುಗಾಲು ಹಾಕುತ್ತಿದೆ. ಅದರ ಸಾಧನೆ, ಯಶಸ್ಸು ನಿರಂತರವಾಗಲಿ, ಆ ಮೂಲಕ ಸ್ವಸ್ಥ ಸಮಾಜದ ನಿರ್ಮಾಣವಾಗಲಿ ಎಂದು ಹಾರೈಸುತ್ತಾ ವಿಡಿಯೋ ನೀಡುವಲ್ಲಿ ಸಹಕರಿಸಿದ ಸಮಿತಿಯ ಸದಸ್ಯರೆಲ್ಲರಿಗೂ ಧನ್ಯವಾದಗಳನ್ನು ಈ ಮೂಲಕ ತಿಳಿಸುತ್ತಿದ್ದೇನೆ.